2015ರ ನ್ಯಾಷನಲ್ ಗ್ರೀನ್ ಹೈವೇ ಮಿಷನ್ ಯೋಜನೆಯು ರಸ್ತೆ ಬದಿಗಳಲ್ಲಿ ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಮಾಲಿನ್ಯದಿಂದ ರಕ್ಷಿಸುವುದು ಹಾಗೂ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯನ್ನು ಸಾಧಿಸುವುದು. ಹಾಗಾದರೆ ಈ ಮಿಷನ್ ಅನ್ನು ಯಾವ ಸಚಿವಾಲಯವು ನಿರ್ವಹಿಸುತ್ತಿದೆ? ಸರಿಯಾದ ಉತ್ತರ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಇನ್ನು ನಾವು ಇದರ ಪ್ರಶ್ನೆಯ ಹಿನ್ನೆಲೆಯನ್ನು ನೋಡೋದೇ ಆದರೆ, ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎಷ್ಟರಲ್ಲಿ 1988ರಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ ಅಡಿಯಲ್ಲಿ ರಚನೆಯಾಗುತ್ತೆ. ಇದನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇದನ್ನು ಒಂದು ಕಾಯ್ದೆಯನ್ನು ಪಾಸ್ ಮಾಡುತ್ತೆ. ಇನ್ನು ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನಿದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ಒಂದು ಪ್ರಾಜೆಕ್ಟ್, ಯಾವ ಒಂದು ಕಾರ್ಯಕ್ರಮ ಏರ್ಪಡಿಸುತ್ತೆ ಯೋಜನೆ ಅಂದರೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಹೊರತರುತ್ತೆ. ಆ ಒಂದು ಯೋಜನೆಯ ಅಡಿಯಲ್ಲಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಯೋಜನೆ, ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಯೋಜನೆ ಅಥವಾ ಚತುಷ್ಕೋನ ಅಂದರೆ ಸುವರ್ಣ ಚತುಷ್ಕೋನ ಒಂದು ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಏನು ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಇವುಗಳನ್ನು ಕನೆಕ್ಟ್ ಮಾಡುವಂಥ ಹೈವೇನೇ ಏನಂತೀವಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಯೋಜನೆ. ಇನ್ನು ಎರಡನೇ ಒಂದು ಕಾರ್ಯಕ್ರಮ ಏನು ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಎರಡನೇದು ಅಂದರೆ ನಾರ್ತ್ ಸೌತ್ ಆ್ಯಂಡ್ ಈಸ್ಟ್ ವೆಸ್ಟ್ ಕಾರಿಡಾರ್ ಅಂದರೆ ಉತ್ತರ ಮತ್ತು ದಕ್ಷಿಣ ಹಾಗೂ ಪೂರ್ವ ಮತ್ತು ಪಶ್ಚಿಮ ಕಾರಿಡಾರ್ ಅಂತ ಹೇಳ್ಬಿಟ್ಟು. ಅಂದರೆ ಉತ್ತರದಲ್ಲಿ ಶ್ರೀನಗರಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಹೈವೇ ಮಾಡ್ತಕ್ಕಂಥದ್ದು ಹಾಗೂ ಪಶ್ಚಿಮದಲ್ಲಿ ಪೋರ್ಬಂದರಿಂದ ಪೂರ್ವದಲ್ಲಿ ಸಿಲ್ಚರ್ವರೆಗೂ ಕೂಡ ಒಂದು ಕಾರಿಡಾರನ್ನು ಡೆವಲಪ್ ಮಾಡುವಂಥ ಕೆಲಸನ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡುತ್ತೆ. ಈಗ ಮೂರನೇದು ಯಾವುದು ಅಂದರೆ ನ್ಯಾಷನಲ್ ಗ್ರೀನ್ ಹೈವೇ ಮಿಷನ್ ಯೋಜನೆ. ಇದೇನು ಮಾಡುತ್ತೆ ಅಂದರೆ ಈ ಒಂದು ರಸ್ತೆಯ ಬದಿಗಳಲ್ಲಿ ಮಧ್ಯದಲ್ಲಿ ಏನು ಇಲ್ಲೆಲ್ಲ ಸಸಿಗಳನ್ನು ಮರ ಗಿಡಗಳನ್ನು ಬೆಳೆಸೋದು, ಯಾವ ಇಂಗಾಲದ ಡೈಆಕ್ಸೈಡ್ ಇರ್ಬೋದು ಅಥವಾ ಸಲ್ಫರ್ ಇರ್ಬೋದು ಏನು ವಾಹನಗಳು ಹೊರಸೂಸುತ್ತೆ ಆ ಒಂದು ವಿಷ ಅನಿಲವನ್ನು ಈ ಗಿಡಗಳು ಹೀರ್ಕೊಂಡು ಪರಿಸರದಲ್ಲಿ ಒಂದು ಏರ್ ಪೊಲ್ಯೂಷನ್ ಏನಂತೀವಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ಒಂದು ನ್ಯಾಷನಲ್ ಗ್ರೀನ್ ಹೈವೇ ಮಿಷನ್ ಒಂದು ಯೋಜನೆ ಒಂದು ಗುರಿಯನ್ನು ಇಟ್ಕೊಂಡಿದೆ. ಜೊತೆಗೆ ಮಾಲಿನ್ಯ ನಿಯಂತ್ರಣದ ಜೊತೆಗೆ ಒಂದು ಒಂದು ಪ್ರಯಾಣಿಕರಿಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸನೂ ಕೂಡ ಇದು ನ್ಯಾಷನಲ್ ಗ್ರೀನ್ ಹೈವೇ ಮಿಷನ್ ಯೋಜನೆ ಹಾಕ್ಕೊಂಡಿದೆ. ಇದು 2015ರಲ್ಲಿ ಯೋಜನೆ ಹೊರ ಬಂದಿದೆ, ಅಂದರೆ ತನ್ನ ಕಾರ್ಯನ ಪ್ರಾರಂಭ ಮಾಡಿದೆ. ಹಾಗಾದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಈಗಿನ ಅಧ್ಯಕ್ಷರು ಯಾರು ಅಂದರೆ ಸುಖ್ಬೀರ್ ಸಿಂಗ್ ಸಂಧು ಅಂತ ಹೇಳ್ಬಿಟ್ಟು. ಸುಖ್ಬೀರ್ ಸಿಂಗ್ ಸಂಧು ಅನ್ನೋರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಈಗಿನ ಅಧ್ಯಕ್ಷರು. ಹಾಗಾದರೆ ಮೊದಲನೇ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಯೋಗೇಂದ್ರ ನರೇನ್ ಅವರು 1988ರಲ್ಲಿ ಮೊದಲ ಅಧ್ಯಕ್ಷರಾಗ್ತಾರೆ. ಈಗಿನ ಅಧ್ಯಕ್ಷರು ಸುಖ್ಬೀರ್ ಸಿಂಗ್ ಸಂಧು ಅಂತ ಹೇಳ್ಬಿಟ್ಟು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಭಾರತದ GDPಯನ್ನು ಲೆಕ್ಕ ಮಾಡುತ್ತದೆ. ಹಾಗಾದರೆ GDP ಅಂದರೆ ಏನು? ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ನಾವು ನೇರವಾಗಿ ಉತ್ತರಕ್ಕೆ ಹೋಗೋಣ. ಒಂದು ದೇಶದೊಳಗೆ ನಿರ್ದಿಷ್ಟ ಸಮಯದಲ್ಲಿ ತಯಾರಿಸಲ್ಪಟ್ಟ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಇದು ಸರಿಯಾದಂಥ ಉತ್ತರ. ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ದೇಶದೊಳಗಿನ ಎಲ್ಲ ಸರಕುಗಳ ಮತ್ತು ಸೇವೆಗಳ 5 ವರ್ಷಗಳ ಒಟ್ಟು ಮೌಲ್ಯ. ಈ ಒಂದು ಏನು ಎಷ್ಟೋ ಜನ ಈ ಒಂದು ಇಲ್ಲಿ ಓದಿಲ್ಲ ಅನಿಸುತ್ತೆ. 5 ವರ್ಷಗಳಲ್ಲ, 1 ವರ್ಷ ನಾವು GDP ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 1 ವರ್ಷನ ಸಮಯನ ನಾವು ಒಂದು ನಿರ್ಧಾರವಾಗಿ ಇಟ್ಕೊತೀವಿ. ಈ ಒಂದು ಅಂಶಕ್ಕೆ ಸರಿ ಇದೆ. ಇನ್ನು GDP ಬಗ್ಗೆ ಹೇಳೋದೇ ಆದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್
ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅನ್ನೋ ಒಂದು ಸಚಿವಾಲಯದ ಅಡಿಯಲ್ಲಿ GDP ಲೆಕ್ಕ ಮಾಡಲಾಗುತ್ತದೆ. ಇನ್ನು GDP ಯಾವುದರ ಒಂದು GDPಯ ಉಪಯೋಗ ಏನಪ್ಪ ಅಂದರೆ, ಒಂದು ಅರ್ಥವ್ಯವಸ್ಥೆಯ ಅಳತೆಗೋಲಾಗಿ ಕೆಲಸ ಮಾಡುತ್ತೆ. ದೇಶದ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕ ಮಾಡಿ ದೇಶದ ಆರ್ಥಿಕತೆ ಉತ್ತಮವಾಗಿದೆಯಾ ಅಥವಾ ಅದು ದುರ್ಬಲವಾಗಿದೆಯಾ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಅಳತೆಗೋಲಾಗಿ ಇದು ಕೆಲಸ ಮಾಡುತ್ತೆ. ಹಾಗೆ ಸರ್ಕಾರ ಕಾರ್ಯತಂತ್ರ ರೂಪಿಸಲು ಅಂದರೆ ಬಜೆಟನ್ನು ತಯಾರು ಮಾಡೋದಕ್ಕೆ ಇದೊಂದು ರೂಪುರೇಷೆಯನ್ನು GDP ಕೊಡುತ್ತೆ. ಇನ್ನು ಖಾಸಗಿ ಕಂಪನಿಗಳು ಕೂಡ ಹೂಡಿಕೆ ಮಾಡೋದಕ್ಕೆ ಒಂದು ಸೂಕ್ತ ಸಮಯನ ಇಲ್ವಾ ದಿಕ್ಸೂಚಿಯನ್ನು ಇದು ಕೂಡ ನೀಡುತ್ತೆ. ಇನ್ನು ಹಣದುಬ್ಬರ ಹೇಗಿದೆ, ಯಾವ ಮಟ್ಟದಲ್ಲಿದೆ ಅನ್ನೋದು ಕೂಡ ಒಂದು GDPಯ ಲೆಕ್ಕಾಚಾರದಲ್ಲಿ ಕೂಡ ಒಂದು ಸರ್ಕಾರಕ್ಕೆ ನೆರವಾಗುತ್ತೆ. ಅಂದರೆ ಏನಿದು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೆಲೆಗಳು ಹಾಗೂ ಬಡ್ಡಿ ದರ ಇವುಗಳು ಎಲ್ಲವೂ ಕೂಡ ಒಂದರಿಂದ ಒಂದಕ್ಕೆ ಸಂಬಂಧವನ್ನು ಕಲ್ಪಿಸಿರುತ್ತೆ. ಅದನ್ನು GDPಯನ್ನು ನಾವು ಅರ್ಥ ಮಾಡಿಕೊಂಡಾಗ, GDP ಬಗ್ಗೆ ಅಭ್ಯಾಸ ಮಾಡಿದಾಗ, ಲೆಕ್ಕ ಹಾಕಿದಾಗ ಎಲ್ಲ ಅಂಶಗಳು ಕೂಡ ನಮಗೆ ನೆರವಿಗೆ ಬರುತ್ತೆ. ಉದಾಹರಣೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ನಾವು ತಗೊಂಡಾಗ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರ್ಬೋದು. ಈ ಎಲ್ಲ ಒಂದು ಮಾಹಿತಿಗಳು, ಈ ಎಲ್ಲ ಇಂಡೆಕ್ಸ್ಗಳು ಕೂಡ ನಮಗೆ ಒಂದು ಸಾರ್ವಜನಿಕ ಜೀವನದಲ್ಲಿ ಹಾಗೂ ಖಾಸಗಿ ಅಂದರೆ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೈಗಾರಿಕಾ ಮಟ್ಟದಲ್ಲೂ ಕೂಡ ಒಂದು GDP ಉತ್ತಮವಾದಂಥ ಕೆಲಸ ನಿರ್ವಹಣೆ ಮಾಡುತ್ತೆ. ಆದ್ದರಿಂದ ನಮ್ಮ ದೇಶದ ಮಟ್ಟಿಗೆ ಹಾಗೂ ಬೇರೆ ದೇಶಗಳ ಮಟ್ಟಿಗೆ GDP ಒಂದು ಉತ್ತಮ ಸಾಧನ ಆಗಿದೆ. ಅದರಿಂದ ತುಂಬ ಅನುಕೂಲಗಳು ಕೂಡ ಆಗಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೆಂಟ್ರಲ್ ವಿಸ್ತಾ ಅಭಿವೃದ್ಧಿ ಯೋಜನೆಯು ದೆಹಲಿಯ ರಾಜಪಥ ಅಭಿವೃದ್ಧಿ, ಹೊಸ ಪಾರ್ಲಿಮೆಂಟ್ ಭವನ ನಿರ್ಮಾಣ, ನಾರ್ತ್ ಮತ್ತು ಸೌತ್ ಬ್ಲಾಕ್ಗಳನ್ನು ಮ್ಯೂಸಿಯಂ ಆಗಿ ಅಭಿವೃದ್ಧಿ ಮಾಡುವ ಯೋಜನೆಯಾಗಿದೆ. ಹಾಗಾದರೆ ಈ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ. ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ. ಸಾಕಷ್ಟು ಜನ ಸರಿಯಾದಂಥ ಉತ್ತರನ ಕೊಟ್ಟಿದ್ದೀರಾ. ಈಗ ಸೆಂಟ್ರಲ್ ವಿಸ್ತಾ ಯೋಜನೆ ಅಭಿವೃದ್ಧಿ ಯೋಜನೆ ಬಗ್ಗೆ ನೋಡೋದೇ ಆದರೆ, ಈ ಒಂದು ವಿಸ್ತಾ ಯೋಜನೆ ಏನಿದೆ, ಸೆಂಟ್ರಲ್ ವಿಸ್ತಾ ಅಭಿವೃದ್ಧಿ ಯೋಜನೆ ಅಭಿವೃದ್ಧಿ ಯೋಜನೆ ಅಂದರೆ ಅದು 2019ರಿಂದ 2024 ಒಳಗಡೆ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತನ್ನ ಗುರಿಯನ್ನು ಇಟ್ಕೊಂಡಿದೆ. ಹಾಗಾದರೆ ಇದು ಏನು ಉಪಯೋಗ ಆಗುತ್ತೆ ಅಂದರೆ, ಈಗ ರೈಸಿನಾ ಹಿಲ್ ಏನು ಹೇಳ್ತೀವಿ, ದೆಹಲಿಯಲ್ಲಿ ರೈಸಿನಾ ಹಿಲ್ ರಾಷ್ಟ್ರಪತಿ ಭವನ ಇರ್ಬೋದು, ಈ ಒಂದು ಕೇಂದ್ರದಲ್ಲಿರ್ತದ ಆಡಳಿತಾತ್ಮಕ ಪ್ರದೇಶ ಇದೆಯಲ್ಲ, ಇದು ಒಟ್ಟಾರೆ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಯೇ ಸೆಂಟ್ರಲ್ ವಿಸ್ತಾ ಯೋಜನೆ. ಇದು ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಸರ್ ಎಡ್ವಿನ್ ಲ್ಯೂಟನ್ಸ್ ಮತ್ತು ಸರ್ ಹರ್ಬರ್ಟ್ ಬೇಕರ್ ಅನ್ನುವಂಥವರು ಈ ಒಂದು ಏನು ರೈಸಿನಾ ಹಿಲ್ ಅಕ್ಕಪಕ್ಕದ ಪ್ರದೇಶ ಇರ್ಬೋದು, ರಾಜಪಥ ಇರ್ಬೋದು, ರಾಷ್ಟ್ರಪತಿ ಭವನ ಇರ್ಬೋದು, ಈ ಎಲ್ಲವನ್ನು ಕೂಡ ಒಂದು ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥ ರೂಪುರೇಷೆಯನ್ನು ಕೊಟ್ಟಿರೋರು ಯಾರು? ಸರ್ ಎಡ್ವಿನ್ ಲ್ಯೂಟನ್ಸ್ ಮತ್ತು ಸರ್ ಹರ್ಬರ್ಟ್ ಬೇಕರ್ ಅಂತಕ್ಕಂಥ ಅಧಿಕಾರಿಗಳು. ಹಾಗೆ ಈಗ ಇಂದು ಸೆಂಟ್ರಲ್ ವಿಸ್ತಾ ಯೋಜನೆ ಅಡಿಯಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೆ ಹೊಸ ವಸತಿ ಮತ್ತು ಕಚೇರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತು ಪ್ರಧಾನಮಂತ್ರಿಗಳಿಗೆ ವಸತಿ ಹಾಗೂ ಹೊಸ ಕಚೇರಿಯನ್ನು ಕಟ್ಟೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಎಲ್ಲ ಸೆಕ್ರೆಟರಿಯೇಟ್ಗಳನ್ನು ಒಂದೇ ಕಡೆ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆ ಸೆಂಟ್ರಲ್ ವಿಸ್ತಾ ಯೋಜನೆ ಆಗಿದೆ. ಈಗ ಇದರಿಂದ ಏನಾಗುತ್ತೆ ಅಂದರೆ, ಈಗ ಒಂದು ಯಾವುದೇ ಆದ ಒಂದು ಫೈಲ್ ಮೂಮೆಂಟ್ ಅಂತ ಹೇಳ್ತೀವಿ, ಅಂದರೆ ಕಡತ ವಿಲೇವಾರಿ ಅಂತ ಹೇಳ್ತೀವಿ. ಸರ್ಕಾರದ ಮಟ್ಟದಲ್ಲಿ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆ ಸಾಕಷ್ಟು ದೂರ ಇದ್ದಾಗ ಕಡತ ವಿಲೇವಾರಿ ತುಂಬ ಲೇಟ್ ಆಗುತ್ತೆ. ಏನಾಗುತ್ತೆ, ಈಗ ಯಾವುದೇ ಒಂದು ಕಡತ ವಿಲೇವಾರಿ ಆಗಬೇಕು ಅಂದರೆ ಅದು ಡಿಪಾರ್ಟ್ಮೆಂಟಿಂದ ಮಿನಿಸ್ಟ್ರಿಯಿಂದ ಮತ್ತೊಂದು ಮಿನಿಸ್ಟ್ರಿಯಿಂದ ಇನ್ನೊಂದು ಮಿನಿಸ್ಟ್ರಿಗೆ, ಮಿನಿಸ್ಟ್ರಿಯಿಂದ ಇನ್ನೊಂದು ಕಚೇರಿ, ಹೀಗೆ ಪ್ರತಿಯೊಂದು ಕಚೇರಿಗೆ ದೂರ ಸಾಗ್ತಾ ಹೋದಾಗ ಯಾವುದೇ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗುತ್ತೆ. ಈಗ ಎಲ್ಲ ಸೆಕ್ರೆಟೇರಿಯೇಟ್ಗಳು ಒಂದೇ ಕಡೆ ಬಂದಾಗ ನಮಗೆ ಈ ಒಂದು ಕಡತ ವಿಲೇವಾರಿ ಸಮಯ ತುಂಬ ಕಡಿಮೆ ಆಗುತ್ತೆ.
ಆಗ ಏನಾಗುತ್ತೆ, ಯೋಜನೆಗಳು ಅನುಷ್ಠಾನ ಶೀಘ್ರಗತಿಯಲ್ಲಿ ಅನುಷ್ಠಾನ ಆಗುತ್ತೆ. ಇದರಿಂದ ಏನು ಸಾರ್ವಜನಿಕ ಜೀವನದಲ್ಲಿ ಒಂದು ರೀತಿಯ ಬೆಳವಣಿಗೆ, ಒಂದು ರೀತಿಯ ಜನಸಾಮಾನ್ಯರಿಗೆ ಒಳ್ಳೆಯ ಸೇವೆಗಳನ್ನು ಕೊಡೋದಕ್ಕೆ ಇದೊಂದು ಸೆಂಟ್ರಲ್ ವಿಸ್ತಾ ಯೋಜನೆ ಒಂದು ಒಳ್ಳೆಯ ಕೆಲಸ ಮಾಡುತ್ತೆ. ಯಾಕೆಂದರೆ ಕಡತ ವಿಲೇವಾರಿ ಬೇಗ ಆಗುತ್ತೆ. ಅದರಿಂದ ಯಾವುದೇ ಒಂದು ಯೋಜನೆಗಳು ಕುಂಠಿತ ಆಗೋದಿಲ್ಲ, ತೀವ್ರಗತಿಯಲ್ಲಿ ಬೇಗ ಬೆಳವಣಿಗೆಯನ್ನು ಕಾಣ್ಬೋದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಕೆಲಸಗಳು ಕೂಡ ಉತ್ತಮವಾಗಿ ಬೇಗನೆ ನಡೆಯುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಯುರೋಪ್ ಖಂಡದಲ್ಲಿ ಹರಿಯುವ ದಾನುಬೆ, ದ್ನೀಪರ್ ಮತ್ತು ಡಾನ್ ನದಿಗಳು ಯಾವ ಸಮುದ್ರವನ್ನು ಸೇರುತ್ತವೆ? ಇಲ್ಲಿ ಆಪ್ಷನ್ ಮೆಡಿಟೇರಿಯನ್ ಸಮುದ್ರ, ಅಟ್ಲಾಂಟಿಕ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ. ಸರಿಯಾದ ಉತ್ತರ ಕಪ್ಪು ಸಮುದ್ರ. ಈಗ ಬ್ಲ್ಯಾಕ್ ಸಿ ಅಂತ ಕರಿತೀವಿ ಕಪ್ಪು ಸಮುದ್ರ. ಈಗ ಕಪ್ಪು ಸಮುದ್ರ ಯುರೋಪ್ ಮತ್ತು ಏಷ್ಯಾಗಳ ನಡುವೆ ಕಂಡುಬರುತ್ತೆ. ಕಪ್ಪು ಸಮುದ್ರ ಬ್ಲ್ಯಾಕ್ ಸಿ ಯುರೋಪ್ ಇದಾದರೆ ಈ ಕಡೆ ಏಷ್ಯಾ ಖಂಡ, ಈ ಎರಡು ಖಂಡಗಳ ಮಧ್ಯದಲ್ಲಿ ಬ್ಲ್ಯಾಕ್ ಸಿ ಕಂಡುಬರುತ್ತೆ ಕಪ್ಪು ಸಮುದ್ರ. ಹಾಗಾದರೆ ಈ ಕಪ್ಪು ಸಮುದ್ರಕ್ಕೆ ಸುತ್ತ ಇರತಕ್ಕಂಥ ದೇಶಗಳು ಯಾವಪ್ಪ ಅಂದರೆ ಬಲ್ಗೇರಿಯಾ, ಜಾರ್ಜಿಯಾ, ರೊಮೇನಿಯಾ, ರಷ್ಯಾ, ಟರ್ಕಿ ಹಾಗೂ ಯುಕ್ರೇನ್. ಬಲ್ಗೇರಿಯಾ, ಜಾರ್ಜಿಯಾ, ರೊಮೇನಿಯಾ, ರಷ್ಯಾ, ಟರ್ಕಿ ಹಾಗೂ ಯುಕ್ರೇನ್ ಈ ಎಲ್ಲ ದೇಶಗಳು ಕೂಡ ಸುತ್ತುವರೆದಿದೆ ಇನ್ನು ಕಪ್ಪು ಸಮುದ್ರಕ್ಕೆ. ಇದು ಪ್ರಶ್ನೆ ಕೇಳ್ಬೋದು. ಹಾಗೂ ಈಗ ಬ್ಲ್ಯಾಕ್ ಸಿ ಬಗ್ಗೆ ಒಂದು ಮ್ಯಾಪಲ್ಲಿ ಯಾವ ಥರ ಇದೆ ಅಂದರೆ, ಇಲ್ಲಿ ಬ್ಲ್ಯಾಕ್ ಸಿ ಇದ್ದರೆ ಅದ್ರ ಒಂದು ಯಾವುದು ಕನೆಕ್ಟ್ ಆಗ್ತಾ ಇದೆ ಅಂದರೆ ಸಿ ಆಫ್ ಮರ್ಮರ ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ. ಇದು ಬ್ಲ್ಯಾಕ್ ಸಿ, ಇದು ಸಿ ಆಫ್ ಮರ್ಮರ. ಇದು ಯಾವುದಕ್ಕೆ ಏಜಿಯನ್ ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಇದು ಮೆಡಿಟೇರಿಯನ್ ಸಿ ಆಗುತ್ತೆ. ಈಗ ನಾವು ಇಲ್ಲಿ ಈ ಒಂದು ಮ್ಯಾಪಿನ ವಿಷಯಕ್ಕೆ ಬಂದಾಗ ಬಾಸ್ಪರಸ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಅಂತ ಆಗಾಗ ನಾವು ಕೇಳ್ತಾ ಇರ್ತಾರೆ. ಬಾಸ್ಪರಸ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಅಂದರೆ ಈ ಒಂದು ಸಿ ಆಫ್ ಮರ್ಮರ ಇದಾದರೆ ಬ್ಲ್ಯಾಕ್ ಸಿ ಇದು. ಈ ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರ್ಮರ ಮಧ್ಯೆ ಇರ್ತಕ್ಕಂಥದ್ದೇ ಬಾಸ್ಪರಸ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಅಂದರೆ ಒಂದು ಕಪ್ಪು ಸಮುದ್ರ ಹಾಗೂ ಮರ್ಮರ ಸಮುದ್ರಗಳ ಮಧ್ಯದಲ್ಲಿ ಒಂದು ಚಾನಲ್, ಒಂದು ಕಾಲುವೆ ಬರುತ್ತೆ ಸಣ್ಣದಾಗಿ. ಬ್ಲ್ಯಾಕ್ ಸಿಯಿಂದ ಕಪ್ಪು ಸಮುದ್ರದಿಂದ ಮರ್ಮರ ಸಮುದ್ರಕ್ಕೆ ಹೋಗ್ತಕ್ಕಂಥ ಒಂದೇ ಒಂದು ಕಾಲುವೆ, ಅದನ್ನೇ ಬಾಸ್ಪರಸ್ ಸ್ಟ್ರೈಟ್ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾದಂಥ ಸ್ಟ್ರೈಟ್ ಆಫ್ ಡಾರ್ಡನೆಲ್ಲ ಅಂತ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಏಜಿಯನ್, ಇದು ಸಿ ಆಫ್ ಮರ್ಮರ. ಇವುಗಳು ಇಲ್ಲಿ ಮಧ್ಯದಲ್ಲಿ ಏನು ಬರುತ್ತೆ, ಇದು ಒಂದು ಸ್ಟ್ರೈಟನ್ನು ಡಾರ್ಡನೆಲ್ಲ ಸ್ಟ್ರೈಟ್ ಅಂತ ಕರಿತೀವಿ. ಇದನ್ನು ಡಾರ್ಡನೆಲ್ಲ ಸ್ಟ್ರೈಟ್ ಅಂತ ಕರಿತೀವಿ. ಅಂದರೆ ಕಪ್ಪು ಸಮುದ್ರ ಅನ್ನೋ ಒಂದು ಪ್ರಶ್ನೆ ಬಂದಾಗ ಈಗ ಬಾಸ್ಪರಸ್ ಸ್ಟ್ರೈಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ಕಪ್ಪು ಸಮುದ್ರ ಹಾಗೂ ಸಿ ಆಫ್ ಮರ್ಮರ ಅಂದರೆ ಮರ್ಮರ ಸಮುದ್ರದ ಮಧ್ಯೆ ಬರ್ತಕ್ಕಂಥದ್ದೇ ಬಾಸ್ಪರಸ್ ಸ್ಟ್ರೈಟ್ ಅಂತ. ಹಾಗಾದರೆ ಸ್ಟ್ರೈಟ್ ಆಫ್ ಡಾರ್ಡನೆಲ್ಲ ಎಲ್ಲಿ ಬರುತ್ತೆ ಅಂದರೆ ಏಜಿಯನ್ ಸಮುದ್ರ ಮತ್ತು ಮರ್ಮರ ಸಮುದ್ರದ ಮಧ್ಯೆ ಬರ್ತಕ್ಕಂಥದ್ದೇ ಸ್ಟ್ರೈಟ್ ಆಫ್ ಡಾರ್ಡನೆಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಜಾನ್ ಮೆಕ್ಯಾಫೆ ಒಬ್ಬ ತಂತ್ರಜ್ಞಾನಿಯಾಗಿದ್ದು, ಹಾಗಾದರೆ ಇವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಸ್ಯಾಟಲೈಟ್ ತಂತ್ರಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಭಿವೃದ್ಧಿ ತಂತ್ರಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ತಂತ್ರಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಆಟೋಮೊಬೈಲ್ ಕೈಗಾರಿಕಾ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಸರಿಯಾದಂಥ ಉತ್ತರ ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಭಿವೃದ್ಧಿ ತಂತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಇವ್ರ ಬಗ್ಗೆ ಹೆಚ್ಚಿನಾಗಿ ತಿಳ್ಕೊಳ್ಳೋದೇನೂ ಇಲ್ಲ. ಇವರು ಜಾನ್ ಮೆಕ್ಯಾಫೆ ಅನ್ನೋರು 1987ರಲ್ಲಿ ಜಾನ್ ಮೆಕ್ಯಾಫೆ ಅಂತಕ್ಕಂಥ ಒಂದು ಆ್ಯಂಟಿವೈರಸನ್ನು ಡೆವಲಪ್ ಮಾಡ್ತಾರೆ. ಇದರಿಂದ ಒಂದು ಡಿಜಿಟಲ್, ಒಂದು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ತರ್ತದೆ. ಈ ಆ್ಯಂಟಿವೈರಸ್ ಅನ್ನೋದು ಸಾಫ್ಟ್ವೇರನ್ನು
ಅಂದರೆ ಡೇಟಾಬೇಸನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ, ರಕ್ಷಣೆ ಮಾಡೋದರಲ್ಲಿ ಉತ್ತಮವಾದಂಥ ಕಾರ್ಯವನ್ನು ಈ ಆ್ಯಂಟಿವೈರಸ್ ಕೆಲಸ ಮಾಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇಂಡಿಯಾ ಆಫ್ರಿಕಾ ಫೋರಮ್ ಸಮ್ಮಿಟ್ ಕುರಿತಾಗಿ. ಮೊದಲನೇ ಆಪ್ಷನ್, ಇಲ್ಲಿಯವರೆಗೆ ಆಫ್ರಿಕಾದ ಎಲ್ಲ ದೇಶಗಳು ಪಾಲ್ಗೊಂಡಿವೆ. ಇಲ್ಲಿಗೆ 3 ಬಾರಿ ಈ ಸಮ್ಮಿಟ್ ಜರುಗಿದೆ. ಮೂರನೇ ಆಪ್ಷನ್, ಕೇವಲ ರಾಜಕೀಯ ವಿಷಯಗಳಿಗೆ ಮಾತ್ರ ಈ ಸಮ್ಮಿಟ್ ಸೀಮಿತವಾಗಿದೆ. ಭಾರತ ಮತ್ತು ಆಫ್ರಿಕಾ ದೇಶಗಳು ವಿಶ್ವಸಂಸ್ಥೆ ಭದ್ರತಾ ಕೌನ್ಸಿಲ್ನಲ್ಲಿ ಕಾಯಂ ಸದಸ್ಯತ್ವ ಪಡೆಯಲು ಒತ್ತಾಯಿಸುವ ವೇದಿಕೆಯಾಗಿದೆ. ಸರಿಯಾದ ಉತ್ತರ, ಇಲ್ಲಿಗೆ 3 ಬಾರಿ ಈ ಸಮ್ಮಿಟ್ ಜರುಗಿದೆ. ಈಗ ಇಂಡೋ ಆಫ್ರಿಕಾ ಫೋರಮ್ ಸಮ್ಮಿಟ್ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ಇಲ್ಲಿಗೆ 3 ಬಾರಿ ಸಮ್ಮಿಟ್ ಆಗಿದೆ. ಯಾವಾಗ ಆಗಿದೆಯಪ್ಪ ಅಂದರೆ 2008ರಲ್ಲಿ ಮೊದಲನೇ ಬಾರಿ ಆದಾಗ ದೆಹಲಿ, ಒಟ್ಟು 14 ದೇಶಗಳು, ಆಫ್ರಿಕನ್ ದೇಶಗಳು ಬಂದಿರುತ್ತೆ. ಇನ್ನು 2011ರಲ್ಲಿ ಇಥಿಯೋಪಿಯಾ ಅಡಿಸ್ ಅಬಾಬಾದಲ್ಲಿ ಆಗಿರುತ್ತೆ. ಆವಾಗ 15 ದೇಶಗಳು ಪಾಲ್ಗೊಂಡಿರುತ್ತೆ. ಇನ್ನು ಮೂರನೇದು ಅಂತ ಹೇಳಿದಾಗ ದೆಹಲಿಯಲ್ಲಿ 2015ರಲ್ಲಿ ದೆಹಲಿಯಲ್ಲಿ ಆಗಿರುತ್ತೆ. ಆವಾಗ 41 ದೇಶಗಳು, ಆಫ್ರಿಕನ್ ದೇಶಗಳು ಒಂದು ಸಮ್ಮಿಟ್ಗೆ ಬಂದಿರುತ್ತೆ. ಯಾರು ಈ ಒಂದು ಸಮ್ಮಿಟ್ಗೆ ಆಫ್ರಿಕನ್ ದೇಶಗಳನ್ನ ಆಯ್ಕೆ ಮಾಡೋದಂದ್ರೆ, ಆಫ್ರಿಕನ್ ಯೂನಿಯನ್ ದೇಶಗಳನ್ನು ಆಯ್ಕೆ ಮಾಡಿ ಒಂದು ಸಮ್ಮಿಟ್ಗೆ ಕಳಿಸುತ್ತೆ. ಇನ್ನು ನಮ್ಮ ಮತ್ತು ಆಫ್ರಿಕಾ ನಡುವಿನ ಸಂಬಂಧನ ನೋಡೋದೇ ಆದರೆ, ನಾವು ಕ್ರಿಸ್ತ ಪೂರ್ವದಿಂದಲೂ ಕೂಡ ಒಂದು ಉತ್ತಮವಾದ ಸಂಬಂಧವನ್ನು ಆಫ್ರಿಕಾ ಜೊತೆಗೆ ಹೊಂದಿದ್ದೇವೆ. ಇನ್ನು ನಮ್ಮ ವ್ಯಾಪಾರ ಚಟುವಟಿಕೆಗಳಿಗೆ ಬಂದಾಗ 2021ರಲ್ಲಿ $56 ಬಿಲಿಯನ್ ಅಷ್ಟು ವ್ಯವಹಾರ ನಡೆದಿದೆ. ಆದರೆ 19-20ರಲ್ಲಿ ಅದು $66 ಬಿಲಿಯನ್ ಆಗಿತ್ತು. ಅಂದರೆ 10 ಬಿಲಿಯನ್ ಕಡಿಮೆ ಆಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ 2019-20ಕ್ಕೆ ಹೋಲಿಸಿದ್ರೆ 2021ರಲ್ಲಿ ಏನಾಗಿದೆ ಅಂದರೆ ಕಮ್ಮಿ ವಹಿವಾಟು ಆಗಿದೆ. ಅದಕ್ಕೆ ಕರೋನಾ ಕೂಡ ಒಂದು ಉದಾಹರಣೆ ಆಗ್ಬೋದು, ಅಂದರೆ ರೀಸನ್ ಆಗಿರ್ಬೋದು, ಕಾರಣ ಆಗಿರ್ಬೋದು. ಇನ್ನು ನಾವು ಏನನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆಫ್ರಿಕಾಕ್ಕೆ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನು ಪ್ರೊಸೆಸಿಂಗ್ ಆಗಿರುತ್ತೆ ನಮ್ಮಲ್ಲಿ, ಆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಫಾರ್ಮಾಸ್ಯೂಟಿಕಲ್ ಮತ್ತು ವೆಹಿಕಲ್ಸ್ಗಳನ್ನು ನಾವು, ಫಾರ್ಮಾಸ್ಯೂಟಿಕಲ್ ಅಂದರೆ ಮೆಡಿಸಿನ್ಗಳನ್ನು ಮತ್ತು ವಾಹನ ವೆಹಿಕಲ್ಸ್ಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಇನ್ನು ಈ ಎಲ್ಲ ಮೇಜರ್ ಆಗಿ ಹೆಚ್ಚಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇಂಪೋರ್ಟ್ ಏನೇನು ಮಾಡ್ಕೊತಾ ಇದ್ದೀವಿ ಅಂದರೆ ವಜ್ರಗಳಿರ್ಬೋದು, ರತ್ನಗಳಿರ್ಬೋದು, ಕಚ್ಚಾ ತೈಲ ಇರ್ಬೋದು, ಇವನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಆಮದು ಮಾಡ್ಕೊಳ್ತಾ ಇರೋದು ರತ್ನಗಳು, ವಜ್ರಗಳು, ಕಚ್ಚಾ ತೈಲ. ವಜ್ರಗಳನ್ನೇನಂತೀವಿ ಸೆಮಿ ಸ್ಪೇಷಿಯಸ್ ಸ್ಟೋನ್ ಅಂತ ಕರಿತೀವಿ. ಅವುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ರಾಜಕೀಯವಾಗಿ ಅನ್ನೋದಾದರೆ, ನಾವು ವಿಶ್ವಸಂಸ್ಥೆಯಲ್ಲಿ ಒಂದು ಜನರಲ್ ಅಸೆಂಬ್ಲಿ ಅಂತೀವಿ, ಸಾಮಾನ್ಯ ಸಭೆ ಅಂತೀವಿ. ಆ ಒಂದು ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಅಂದರೆ ಸುಮಾರು 50ರಷ್ಟು ದೇಶಗಳು ಆಫ್ರಿಕಾಯಿಂದನೇ ಬರೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು ರಾಜಕೀಯ ಸಹಾಯ ಆಗಬೇಕು ಅಂದರೆ ಆಫ್ರಿಕಾದಲ್ಲಿರ್ತಕ್ಕಂಥ ದೇಶಗಳು ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ಈಗ ಆಫ್ರಿಕಾದಲ್ಲಿ ಚೀನಾ ದೇಶ ಕೆಲವು ಹೂಡಿಕೆಯನ್ನು ಮಾಡಿ ಅವರನ್ನೆಲ್ಲ ತನ್ನತ್ತ ಸೆಳ್ಕೊಳ್ತಾ ಇದೆ. ಆದ್ದರಿಂದ ಈಗ ಭಾರತ ಸ್ಟ್ರಾಟಜಿಕ್ ಆಗಿ ವ್ಯೂಹಾತ್ಮಕವಾಗಿ ಒಂದು ಕಾರ್ಯತಂತ್ರ ರೂಪಿಸಿ ಅಲ್ಲಿ ತಾನು ಶಿಕ್ಷಣ ಇರ್ಬೋದು, ಒಂದು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಇವುಗಳ ಮುಖಾಂತರ ತನ್ನದೇ ಆದಂಥ ಒಂದು ಛಾಪನ್ನು ಆಫ್ರಿಕಾದಲ್ಲಿ ಮೂಡಿಸಬೇಕು. ಅದರಿಂದ ಆಫ್ರಿಕಾ ನಮ್ಮ ದೇಶಕ್ಕೆ ತುಂಬ ಮುಖ್ಯ ಆಗಿದೆ. ಅಲಿಪ್ತ ನೀತಿಯಿಂದ ಹಿಡ್ಕೊಂಡು ಸ್ವತಂತ್ರ ಪೂರ್ವದಿಂದಲೂ ನಾವು ಹೇಳೋದಾದರೆ ಇಲ್ಲಿಯವರೆಗೂ ಆಫ್ರಿಕಾ ನಮ್ಮ ಜೊತೆ ಇದೆ. ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ದೇಶಗಳು ನಮ್ಮಲ್ಲಿ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಅದರಿಂದ ಇದನ್ನು ಹಾಗೆ ನಾವು ಮುಂದುವರಿಸಬೇಕಂತ ಅವಶ್ಯಕತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕ ಪ್ರಗತಿಯಲ್ಲಿ ಹಣದುಬ್ಬರವು ಪ್ರಮುಖ ಪಾತ್ರ ವಹಿಸುತ್ತದೆ. ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ದರವು ನಿರಂತರವಾಗಿ ಏರುಗತಿಯಲ್ಲಿ ಸಾಗಿದರೆ
ಈ ಬೆಳವಣಿಗೆಯನ್ನು ಹಣದುಬ್ಬರ ಎನ್ನುತ್ತೇವೆ. ಹಾಗಾದರೆ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಉತ್ತರಗಳನ್ನು ಗುರುತಿಸಿ. ಈಗ ಉತ್ತರ ನೇರವಾಗಿ ಆಪ್ಷನ್ನ ನೋಡ್ಬಿಟ್ಟೆ ಹೇಳ್ಬಿಡೋಣ. ಮೇಲಿನ ಉತ್ತರ ಎಲ್ಲ ಸರಿಯಾಗಿದೆ, ಸರಿಯಾದ ಉತ್ತರ. ಈಗ ಇಲ್ಲಿ ನಾವು ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಹಣದುಬ್ಬರ ಅಂದರೆ, ಹಣದುಬ್ಬರದಿಂದ ಅಂದರೆ ಹಣದುಬ್ಬರದ ಇನ್ಫ್ಲೇಷನ್, ಅದರಿಂದ ವ್ಯಕ್ತಿಯ ಕೊಳ್ಳುವ ಶಕ್ತಿ ಕುಗ್ಗುತ್ತದೆ. ಹೌದು, ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಹೌದು, ಯಾಕಂದರೆ ಇನ್ಫ್ಲೇಷನ್ ಇರೋದ್ರಿಂದ ಎಲ್ಲ ಬೆಲೆ, ಕಚ್ಚಾ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದ ಉತ್ಪಾದನೆ ಮಾಡತಕ್ಕಂಥ ವೆಚ್ಚವೂ ಜಾಸ್ತಿ ಆಗುತ್ತೆ. ಬಡ್ಡಿ ದರಗಳು ಕಡಿಮೆ ಆಗುತ್ತದೆ. ಯಾಕಪ್ಪ ಅಂದರೆ ಮನಿ ಸಪ್ಲೈ ಏನಂತೀವಿ, ಹಣದ ಒಂದು ಪೂರೈಕೆ ಜಾಸ್ತಿ ಆಗಿರುತ್ತೆ. ಹಣ ಒಂದು ಸಪ್ಲೈ ಚೈನಲ್ಲಿ ಒಂದು ಸರ್ಕ್ಯುಲೇಷನ್, ಹಣದ ಸರ್ಕ್ಯುಲೇಷನ್ ಜಾಸ್ತಿ ಇದ್ದಾಗ ಎಲ್ಲರ ಹತ್ರ ದುಡ್ಡಿರುತ್ತೆ. ಆವಾಗ ಬಡ್ಡಿ ದರಗಳು, ಯಾರೂ ಕೂಡ ದುಡ್ಡು ಬೇಕು ಅಂತ ಬ್ಯಾಂಕಿಗೆ ಹೋಗಿ ಡಿಮ್ಯಾಂಡ್ ಮಾಡೋದಿಲ್ಲ. ಆದ್ದರಿಂದ ಬಡ್ಡಿ ದರಗಳು ಕಮ್ಮಿ ಆಗುತ್ತೆ. ಇನ್ನು ಈ ಒಂದು ಆರ್ಥಿಕ ಚಟುವಟಿಕೆಗಳು ವೇಗ ಪಡೆದಾಗ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಆದ್ದರಿಂದ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಮೇಲಿನೆಲ್ಲ ಉತ್ತರಗಳು ಕೂಡ ಸರಿಯಾಗಿದೆ. ಇನ್ನು ನಾವು ಮುಂದಿನ ಪ್ರಶ್ನೆ, ಬೋರಾನ್, ಜಿಂಕ್, ಮ್ಯಾಂಗನೀಸ್, ಕಬ್ಬಿಣ, ತಾಮ್ರ, ಕ್ಲೋರಿನ್ ಇವುಗಳು ನಮ್ಮ ಆಹಾರದಲ್ಲಿದ್ದು ಇವುಗಳನ್ನು ಕುರಿತು ಕೆಳಗಿನ ಸರಿಯಾದ ಉತ್ತರವನ್ನು ಗುರುತಿಸಿ. ಹಾಗಾದರೆ ಮೊದಲನೇ ಆಪ್ಷನ್ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಇವು. ಎರಡನೇ ಆಪ್ಷನ್ ಮೈಕ್ರೋ ನ್ಯೂಟ್ರಿಯೆಂಟ್ಗಳು. ಮೊದಲನೇ ಆಪ್ಷನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಗಳು. ಎರಡನೇ ಆಪ್ಷನ್ ಮೈಕ್ರೋ ನ್ಯೂಟ್ರಿಯೆಂಟ್ಗಳು. ಮೂರನೇದು ವ್ಯಕ್ತಿಯ ಆರೋಗ್ಯಪೂರ್ಣ ಬೆಳವಣಿಗೆಗೆ ಇವುಗಳ ಅವಶ್ಯಕತೆ ಇಲ್ಲ, ಮೂರನೇ ಆಪ್ಷನ್ನು. ನಾಲ್ಕನೇ ಆಪ್ಷನ್ 1 ಮತ್ತು 3 ಸರಿಯಾಗಿದೆ. ಓಕೆ, ಸರಿಯಾದಂಥ ಉತ್ತರ ಮೈಕ್ರೋ ನ್ಯೂಟ್ರಿಯೆಂಟ್ಗಳು. ಇನ್ನು ಇದನ್ನು ಬ್ರೀಫಾಗಿ ನೋಡೋದೇ ಆದರೆ, ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಏನು ಅಂದರೆ ಅವುಗಳು ವಿಟಮಿನ್ಗಳು, ಜೀವಸತ್ವಗಳು ಹಾಗೂ ಮಿನರಲ್ಸ್, ಇವುಗಳನ್ನು ನಾವೇನಂತೀವಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಯಾವುವು ಅಂದರೆ ಅವು ವೈಟಮಿನ್ ಮತ್ತು ಮಿನರಲ್ಸ್ಗಳು. ಹಾಗಾದರೆ ಇವುಗಳ ಕೆಲಸ ಏನು? ವೈಟಮಿನ್ಗಳು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ರೋಗ ನಿರೋಧಕತೆಯನ್ನು ಹೆಚ್ಚು ಮಾಡುತ್ತೆ, ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುತ್ತೆ, ನಿಯಂತ್ರಣ ಮಾಡುತ್ತೆ, ರಕ್ತ ಹೆಪ್ಪುಗಟ್ಟಿಗೆ ನಿಯಂತ್ರಣ ಮಾಡುತ್ತೆ. ಇನ್ನು ಮಿನರಲ್ಸ್ಗಳು ಏನು ಮಾಡುತ್ತೆ ಅಂದರೆ, ಮಿನರಲ್ಸ್ಗಳು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ಆರೋಗ್ಯಯುತ ಮೂಳೆಗಳ ಅಭಿವೃದ್ಧಿ ಆಗುತ್ತೆ. ನಾವು ಆಯಿತು, ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿಂದ ಅಗತ್ಯ ಯಾವಪ್ಪ ಅಂದರೆ ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು. ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಯಾವ್ಯಾವು? ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅವು ಕ್ಯಾಲ್ಶಿಯಂ, ಫಾಸ್ಫರಸ್, ಸೋಡಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಹಾಗೂ ಕ್ಲೋರೈಡ್ ಮತ್ತು ಸಲ್ಫರ್, ಇವೆಲ್ಲ ಏನಂತೀವಿ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವುಗಳ ಅವಶ್ಯಕತೆ ಏನು ದೇಹಕ್ಕೆ? ಅವು ಯಾವ ರೂಪದಲ್ಲಿದೆ ಅಂದರೆ ಪ್ರೋಟೀನ್ ರೂಪದಲ್ಲಿರುತ್ತೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಪ್ರೋಟೀನ್ ರೂಪದಲ್ಲಿ, ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಹಾಗೂ ಫ್ಯಾಟ್ಸ್ ಅಂತ ಕರಿತೀವಿ. ಫ್ಯಾಟ್ಸ್ ರೂಪದಲ್ಲಿ ಕೂಡ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇವುಗಳು ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂದರೆ, ನಾವು ದಿನನಿತ್ಯ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಈ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಶಕ್ತಿಯನ್ನು ತುಂಬುತ್ತೆ. ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೆ ನಾವು ಕ್ಷೀಣಿಸ್ತೀವಿ, ಶಕ್ತಿ ನಾವು ಕಳ್ಕೊಳ್ತೀವಿ, ದಿನನಿತ್ಯದ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಮತ್ತು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಈ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಅಗತ್ಯತೆ ಇದೆ. ಅಂದರೆ ನಾವು ಪ್ರತಿನಿತ್ಯ ನಮ್ಮ ದೇಹಕ್ಕೆ ಬೇಕಾಗಿರೋ ಶಕ್ತಿ, ಸಾಮರ್ಥ್ಯ ನಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಿಂದ ಬರುತ್ತೆ. ಆದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಬುದ್ಧಿಯ ಒಂದು ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಇರ್ಬೋದು, ಮತ್ತು ನಮ್ಮ ಆರೋಗ್ಯಪೂರ್ಣವಾಗಿ ರೂಪಿಸಲು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನೆರವಾಗುತ್ತೆ. ಆದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಾವು ಚಟುವಟಿಕೆಗಳಿಂದ ಇರೋದಕ್ಕೆ, ನಾವು ಕೆಲಸ ಮಾಡೋದಕ್ಕೆ,
ನಮಗೆ ಶಕ್ತಿಯನ್ನು ಬೇಸಿಕ್ಕಾಗಿ ನಮಗೆ ಶಕ್ತಿ ಕೊಡೋದಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ನಮಗೆ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅತ್ಯಂತ ಹೆಚ್ಚು ನಮಗೆ ಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಮ್ಯಾಕ್ರೋ ಹೋಲಿಸಿದ್ರೆ ಕಡಿಮೆ ಬೇಕಾಗುತ್ತೆ. ಆದರೆ ಅಗತ್ಯವಾಗಿ ಬೇಕೇ ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಮುಖ್ಯ ಆಗುತ್ತೆ. ಅಲ್ಲಿಗೆ ಇವತ್ತಿನ ಪ್ರಶ್ನೆಗಳು ಎಲ್ಲ ಮುಗಿದಿದೆ. ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತಿದ್ದೀನಿ. ದಯವಿಟ್ಟು ನಿಮಗೆ ಏನಾದ್ರೂ ಕನ್ಫ್ಯೂಸ್ ಇದ್ದರೆ, ಡೌಟ್ ಇದ್ದರೆ, ಅಥವಾ ಇನ್ನೂ ಏನಾದರೂ ಉತ್ತಮಪಡಿಸ್ಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ ಈ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಅದನ್ನು ಒಂದು ತಿದ್ದುಕೊಂಡು ಅಥವಾ ಅದನ್ನು ಇಂಪ್ರೂವ್ ಮಾಡಿಕೊಂಡು ಇನ್ನೂ ಉತ್ತಮವಾದ ವಿಡಿಯೋ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.